ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚರಿಷ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಬ್ಯಾಂಕಾಕ್ಗೆ ಬಂದು ತಲುಪಿದ್ವಿ ಆ್ಯಂಡ್ ನಮ್ಮ ಹೋಟೆಲ್ ಕೂಡ ಬಂದು ರೀಚ್ ಆಗಿ ಚೆಕ್ ಇನ್ ಫಾರ್ಮ್ಯಾಲಿಟೀಸ್ನ ಮುಗಿಸಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ 3 hours ಜರ್ನಿ ಆಗಿರೋದ್ರಿಂದ ನಮಗೆ ನಿದ್ದೆ ಕೂಡ ಸರಿಯಾಗಿ ಆಗಿರಲಿಲ್ಲ. ಹಾಗಾಗಿ ಒಂದು 2 hour ನಿದ್ದೆ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಮ್ಮ ಹೋಟೆಲಿಂದ ಫ್ರೀ ಆಟೋ ಇದೆ ಎನಿ ನಿಯರೆಸ್ಟ್ BTS ಸ್ಟೇಷನ್ಗೆ. ಆ್ಯಂಡ್ ಇಟ್ಸ್ ನಾಟ್ ಫಾರ್, ಲೈಕ್ 500 meters ಅಷ್ಟೇ ಇರೋದು BTS ಸ್ಟೇಷನ್. ಸೊ ಅವರು ನಮಗೆ ಫ್ರೀ ಆಟೋ, ಎಲ್ಲ ಗೆಸ್ಟ್ಗಳಿಗೂ ಫ್ರೀ ಆಟೋ, ಅಲ್ಲಿ ಟುಕ್ ಅಂತಾರೆ. ಸೊ ಫ್ರೀ ಟುಕ್ನ ತಗೊಂಡು ನಾವು ನಿಯರೆಸ್ಟ್ BTS ಸ್ಟೇಷನ್ ವಿಕ್ಟರಿ ಮಾನ್ಯುಮೆಂಟ್ ಕಡೆಗೆ ಹೊರಟಿದ್ದೀವಿ. ಸೊ ನಮ್ಮ ಪ್ಲ್ಯಾನ್ ಏನಿದ್ದು ಅಂದರೆ, ನಮಗೆ ಚಾಟುಚಾಕ್ ವೀಕೆಂಡ್ ಮಾರ್ಕೆಟ್ ಅಂತ ಒಂದಿದೆ ಆ್ಯಂಡ್ ಅದು ನಮ್ಮ ಹೋಟೆಲಿಂದ ಆಲ್ಮೋಸ್ಟ್ 15 minutes ಅಷ್ಟೇ. ಆ್ಯಂಡ್ ನಾವು BTS ಮೂಲಕ ಚಾಟುಚಾಕ್ ಸ್ಟಾಪಲ್ಲಿ ಇಳ್ಕೊಂಡು ಆ ವೀಕೆಂಡ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ, ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಈ ಚಾಟುಚಾಕ್ ಮಾರ್ಕೆಟ್ಗೆ ತುಂಬಾ ಗೇಟ್ಸ್ಗಳಿದ್ದಾವೆ, ಗೇಟ್ 1, 2, 3. ಸೊ ನೀವು ಯಾವ ಕಡೆಯಿಂದನಾದರೂ ಎಂಟ್ರಿ ಆಗ್ಬೋದು. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಇದು ತುಂಬಾ ದೊಡ್ಡ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1000 ಗಟ್ಟಲೆ ಶಾಪ್ ಇದೆ ಅಂತೆ. ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ಸ್ ಇನ್ ಥೈಲ್ಯಾಂಡ್, ಬ್ಯಾಂಕಾಕ್. ಸೊ ಇಲ್ಲಿ ಒಂದಷ್ಟು ಸುತ್ತಾಡಿದ್ವಿ ಆ್ಯಂಡ್ ಶಾಪಿಂಗ್ ಕೂಡ ಮಾಡಿದ್ವಿ. ನಡೆದು ಸುಸ್ತಾಗೋಯ್ತು. ಹಾಗಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಲ್ಲೇ ಒಂದು ಟೆಂಡರ್ ಕೋಕೋನಟ್ ಎಳ್ನೀರನ್ನು ತಗೊಂಡು ಕುಡಿತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಎಳ್ನೀರೇನೆಂದರೆ ತುಂಬಾ ಸ್ವೀಟ್, ಸಕ್ಕದಾಗಿತ್ತು. ಇಲ್ಲಿಗಿನ ತುಂಬಾ ಡಿಫ್ರೆಂಟ್ ಟೇಸ್ಟ್. ಆ್ಯಂಡ್ ಎಳ್ನೀರು ಕುಡ್ಕೊಂಡು ಹಾಗೆ ಅಲ್ಲಿ ಒಬ್ಬರು ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇತ್ತು, ಅದನ್ನ ಕೂಡ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಮತ್ತು ನಮ್ಮನ್ನ ಟುಕ್ ಮೂಲಕ BTS ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ಹಾಗೆ ನಾವು ಇವತ್ತು ಚಾವ್ ಫ್ರಾಯ ಟೂರಿಸ್ಟ್ ಬೋಟ್ನ ತಗೊಂಡು ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದಕ್ಕೆ ನೀವು ಸಫಾನ್ ತಕ್ಷಿನ್ ಅಂತ BTS ಸ್ಟೇಷನಲ್ಲಿ ಇಳ್ಕೋಬೇಕಾಗತ್ತೆ. ಸೊ ಇಳ್ಕೊಂಡು ತಕ್ಷಣನೇ ನೋಡ್ಬೋದು, ನಿಮ್ಗೆ ಅಲ್ಲೇ ಟಿಕೆಟ್ಸ್ನ ಪರ್ಚೇಸ್ ಮಾಡ್ಬೋದು ಬೋಟ್ ರೈಡ್ಗೆ. ಆ್ಯಂಡ್ ಇದು ಹಾಪ್ ಆನ್ ಹಾಪ್ ಆಫ್ ಬೋಟ್ ಅಂತ. ಸೊ ಇದು ನೀವು 1 day ಪಾಸ್ ಆದರೂ ತೊಗೋಬೋದು ಅಥವಾ 1 stop ಆದರೂ ತೊಗೋಬೋದು. 1 stop ಅಂದರೆ ನಿಮಗೆ 30 baht ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ 75 Indian rupeesಲ್ಲಿ. ಆ್ಯಂಡ್ 1 day ಪಾಸ್ ಬೇಕು ಅಂದರೆ 150 baht ಆಗುತ್ತೆ, ಆಲ್ಮೋಸ್ಟ್ 300 to 320 rupees. ಸೊ ನಾವೇನಂದರೆ 1 day ಪಾಸ್ ತೊಗೊಬಿಟ್ಟಿದ್ವಿ, ಬಿಕಾಸ್ ನಮಗೆ ಫುಲ್ ಸಿಟಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಅಂತ. ಸೊ ಸಾಕಷ್ಟು ಸ್ಟೇಷನಲ್ಲಿ, ಸಾಕಷ್ಟು ಸ್ಟಾಪ್ಗಳಲ್ಲಿ ಇಳ್ಕೊಂಡ್ವಿ. ಆ್ಯಂಡ್ ಫ್ಲವರ್ ಮಾರ್ಕೆಟ್ ಎಲ್ಲ ನೋಡಿದ್ವಿ, ತುಂಬ ಸುಂದರವಾಗಿತ್ತು. ಅದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಒಂದು ಸುಂದರವಾಗಿರೋ ಟೆಂಪಲ್, ವಾಟ್ ಅರುಣ್ ಟೆಂಪಲ್ ಅಂತ, ರಿವರ್ ಸೈಡನೇ ಇರೋದು. ಅದು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ, ತುಂಬಾ ದೊಡ್ಡದಾಗಿತ್ತು, ಹಾಗೆ ತುಂಬ ಪೀಸ್ಫುಲ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ನೀವು ಥಾಯ್ ಡ್ರೆಸ್ಸಸ್ನ ರೆಂಟ್ಗೆ ತಗೊಂಡು ಫೋಟೋಶೂಟ್ ಕೂಡ ಮಾಡಿಸ್ಬೋದು. ಟೆಂಪಲ್ನ ಎಂಟ್ರಿ ಫೀಸ್ ಬಂದು 200 Thai baht, ಅಪ್ರಾಕ್ಸಿಮೇಟ್ಲಿ 400 rupees ಪರ್ ಹೆಡ್ ಆಗುತ್ತೆ. ನಾವು ಇದೇ ಟೆಂಪಲಲ್ಲಿ ಈವ್ನಿಂಗ್ ತನಕ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಬೋಟ್ ಮೂಲಕ BTS ಸ್ಟೇಷನ್ ತಲುಪಿದ್ವಿ. ಹಾಗೆ ಹೋಟೆಲ್ಗೆ ಹೋಗಿ ನೈಟ್ ರೆಸ್ಟ್ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಜಾಗಗಳನ್ನ ಕವರ್ ಮಾಡ್ತೀನಿ. ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.